ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ. ಇವತ್ತು ನಾನು ಸೊಪ್ಸಿಗೆ ಸೊಪ್ಪು ಗೋರಿಕಾಯಿ ಹಾಕಿ ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಟ್ಟು ಸಬ್ಸಿಗೆ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಹೆಚ್ಕೊಂಡಿದ್ದೀನಿ. ಆಮೇಲೆ 1/4 kg ಗೋರಿಕಾಯಿ ತೊಗೊಂಡಿದ್ದೀನಿ. 1 ಬಟ್ಲಾಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗರಿಬೇಳೆ, ಗೋರಿಕಾಯಿ, ಸೊಪ್ಪು ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ನಾನು ಇದಕ್ಕೇ ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಸಾಂಬಾರಿಗೆ ನೋಡಿಕೊಂಡು ಆಮೇಲೆ ಉಪ್ಪು ಹಾಕಬೇಕಾಗತ್ತೆ. ಇದನ್ನೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸಿದ್ರೆ ಸಾಕಾಗತ್ತೆ. ಜಾಸ್ತಿ ಕೂಗಿಸೋದ್ರಿಂದ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟು ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನೋಡಿ, 2 ವಿಜಿಲ್ ಕೂಗಿಸೋದ್ರಿಂದ ಇಷ್ಟು ಬೆಂದಿರುತ್ತೆ. ಇಷ್ಟು ಬೆಂದರೆ ಸಾಕಾಗತ್ತೆ. ಮತ್ತು ನಾನಿಲ್ಲಿ ಇದನ್ನು ಒಂದು ಸೋಸೋ ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ. ಇದರಿಂದ ನೀರೆಲ್ಲ ತಳದಲ್ಲೇ ಇರುತ್ತೆ, ಸೊಪ್ಪು ಮತ್ತು ತರಕಾರಿ ಎಲ್ಲ ಮೇಲಿರುತ್ತೆ. ಈಗ ನಾನಿಲ್ಲಿ ಸೊಪ್ಪು ಬೇಯಿಸಿರೋದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಲಿ ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಬೆಂದಮೇಲೆ ಬೇಯಿಸಿಟ್ಕೊಂಡಿರೋ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಇದಕ್ಕೆ ಉಪ್ಪು ಹಾಕ್ತಾಯಿಲ್ಲ, ಯಾಕಂದರೆ ನಾವು ಕುಕ್ಕರಲ್ಲೇ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ಉಪ್ಪು ಆಲ್ರೆಡಿ ಕಾಳಲ್ಲಿರುತ್ತೆ. ಸೊ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿಲ್ಲ. ಈಗ ನಾನು ಸಾಂಬಾರು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೋಸ್ಕರ ಸ್ವಲ್ಪ ಬೇಯಿಸಿರೋ ಕಾಳು, 1 ಸ್ಪೂನು ತೆಂಗಿನ ತುರಿ, ಅರ್ಧ ಸ್ಪೂನು ಕಾಳು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ನಾನಿಲ್ಲಿ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಖಾರ ಜಾಸ್ತಿ ಬೇಕು ಅಂದರೆ ಸಾಂಬಾರು ಪುಡಿ ಜಾಸ್ತಿ ಹಾಕ್ಕೋಬೋದು. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕೆಲವೊಬ್ಬರು ಮಾಡ್ತಾರೆ. ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಅಂತ ಹೇಳ್ಬಿಟ್ಟು ಖಾರದ ಪುಡಿನ ನಾನಿಲ್ಲಿ ಹಾಕಿದ್ದೀನಿ. ಬಸ್ಸಾರು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದಿದ ನಂತರ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ, ನಾನಿಲ್ಲಿ ಉಪ್ಪು ಹಾಕ್ತಾಯಿಲ್ಲ. ರುಚಿ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಕುದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪಿನ ನೀರಿರುತ್ತಲ್ಲ, ಬಸ್ತಿರೋದು, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿ, ಸ್ವಲ್ಪ ಜಾಸ್ತಿ ಸಾರು ಕ್ವಾಂಟಿಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.